ಏನೇನ್ ಮಾಡಬೇಕು, ಸೇಮ್ ಇದೇ ಫಾರ್ಮೆಟ್ ಅಲ್ಲೇ ಕ್ವಶನ್ ಪೇಪರ್ ನಿಮ್ಗೆ ಇರೋದು. ಸೊ ಇಲ್ಲಿ ನೀವು ಫಸ್ಟ್ ಕ್ವಶನ್ ಪೇಪರ್ನ ಅವ್ರು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಫಸ್ಟ್ ಕ್ವಶನ್ ಕೊಡೋದಿಲ್ಲ. ಸೊ ಬಂದು ಕುತ್ಕೊಂಡು ಆಫ್ಟರ್ 30 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಆದ್ಮೇಲೆ ಎಕ್ಸಾಮ್ ಹಾಲಲ್ಲಿ ಕೊಡ್ತಾರೆ. ಅವರು ಹೇಗೆ ಕೊಡ್ತಾರೆ, ಫಸ್ಟ್ ಆನ್ಸರ್ ಶೀಟ್ನ ಕೊಡ್ತಾರೆ. ಫಸ್ಟ್ ಆನ್ಸರ್ ಶೀಟ್ನ ನಿಮ್ಗೆ ಕೊಡ್ತಾರೆ. ನೀವು ಆನ್ಸರ್ ಶೀಟ್ ಅಲ್ಲಿ ಏನೇನಿರುತ್ತೆ, ಈ ತರ ಇಕ್ವೇಷನ್ ಇರುತ್ತೆ, ರೈಟಿಂಗು ಇರುತ್ತೆ, ಈ ತರ ಬರೆಯೋದು ಇರುತ್ತೆ, ಬಬಲಿಂಗ್ ಮೇನ್. ಅದರೊಳಗೆ BT ಎಕ್ಸಾಮ್ ಅಲ್ಲಿ ಬಬ್ಲಿಂಗು ಮೇನ್ ಇರುತ್ತೆ. ನೀವೇನ್ ಇಕ್ವೇಷನ್ ಬರೀತೀರಾ, ಮತ್ತೆ ಸಬ್ಜೆಕ್ಟ್ ನೇಮ್ ಬರೀತೀರಾ, ಸಬ್ಜೆಕ್ಟ್ ಕೋಡ್ ಬರೀತೀರಾ, ಮತ್ತೆ ಡೇಟ್ ಬರೀತೀರಾ, ಇವಿಷ್ಟು ಬರೀಬೇಕು. ಕಾಮನ್ ಥಿಂಗ್ಸ್ ಇವಿಷ್ಟು ಮ್ಯಾಂಡೇಟರಿ ಥಿಂಗ್ಸ್, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಇದನ್ನ ನೀವು ಬರೀಲೇಬೇಕು. ಮತ್ತೆ ಬಬ್ಲಿಂಗ್ ಮಾಡಬೇಕು. ಬಬ್ಲಿಂಗ್ ಮಾಡ್ಬೇಕಾದಾಗ ನೀವು ಫಸ್ಟ್ ಇಯರ್ ತುಂಬಾ ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ಅದಕ್ಕೆ ಗೈಡ್ ಇದ್ದೇ ಇರ್ತಾರೆ. ಅಲ್ಲಿ ಏನು ಇನ್ಸ್ಟ್ರಕ್ಟ್ರು, ಎಕ್ಸಾಮ್ ಇನ್ಸ್ಟ್ರಕ್ಟ್ರು ಅವ್ರು ಇನ್ಸ್ಟ್ರಕ್ಟ್ ಮಾಡೋವರೆಗೂ ನೀವು ಪ್ಲೀಸ್ ಆ ಬಬ್ಲಿಂಗ್ ಮಾಡಕ್ ಹೋಗ್ಬಿಡಿ. ಸೊ ಈ ಎಕ್ಸಾಮ್ ಏನು BTO ಎಕ್ಸಾಮ್ಸ್ ಅಲ್ಲಿ ಒಂದು ಸಲ ತಪ್ಪು ಮಾಡಿದ್ರೆ ತಪ್ಪನ್ನ ಹಾಗೆ ಬಿಟ್ಬಿಟ್ಟು ಅವರು ಏನು ಈ ತರ ವೈಟ್ ಪೆನ್ ಯೂಸ್ ಮಾಡಂಗಿಲ್ಲ ಅಂತ ಹೇಳಿದಾರೆ. ವೈಟ್ನರ್ಸ್ನ ಯೂಸ್ ಮಾಡಂಗಿಲ್ಲ ಅಂತ ಹೇಳಿದಾರೆ. ಸೊ ಅದಕ್ಕೋಸ್ಕರ ನೀವು ತಪ್ಪು ಮಾಡೋಕ್ಕಾಗಲಿ, ಮಿಸ್ಟೇಕ್ ಮಾಡೋಕ್ಕಾಗಲಿ ಹೋಗ್ಬೇಡಿ ಪ್ಲೀಸ್. ನನ್ನೊಂದು ರಿಕ್ವೆಸ್ಟ್ ಇದು, ನೀವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ರೆ. ಸೊ ಇದನ್ನ ನೀವು ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಆಲ್ರೆಡಿ ಹೇಳಿರ್ತಾರೆ, ನಾನು ಜಸ್ಟ್ ಲಿಂಕ್ನ ಹೇಳಿದೆ ಅಷ್ಟೇ. ಇಲ್ಲಿ ನೀವು ಇಲ್ಲಿ ಫಸ್ಟ್ ನಿಮ್ ಇಕ್ವೇಷನ್ ಬರೀಬೇಕು, ಮತ್ತೆ ಸಬ್ಜೆಕ್ಟ್ ಕೋಡ್ನ ಬರೀಬೇಕು. ಸಬ್ಜೆಕ್ಟ್ ಕೋಡ್ ವೆರಿ ವೆರಿ ಇಂಪಾರ್ಟೆಂಟ್. ಇಕ್ವೇಷನ್ ಸಬ್ಜೆಕ್ಟ್ ಕೋಡ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಕ್ಲೀನಾಗಿ ಫಿಲ್ ಮಾಡಿ, ಓಕೆನಾ. ನೆಕ್ಸ್ಟ್ ಅದಾದ್ಮೇಲೆ ಡೇಟ್ ಇರುತ್ತೆ, ಆ ಡೇಟ್ ಅನ್ನ ಕೂಡ ಫಿಲ್ ಮಾಡಿ ಬಬಲ್ ಮಾಡಬೇಕು. ಇಷ್ಟು ಫಿಲ್ ಮಾಡಿ ಬಬಲ್ ಮಾಡಬೇಕು. ಬಬಲ್ ಮಾಡಬೇಕಾದಾಗ ನೋಡಿ ನಿಮ್ಗೆ ABCD ಅಂತ ಸೊ ಆಲ್ಫಾಬೆಟ್ ಮತ್ತೆ ನ್ಯೂಮ್ಯಾರಿಕಲ್ ನಂಬರ್ಸ್ ಕೂಡ ಇರುತ್ತವೆ. ಅದನ್ನ ನೀವು ಕ್ಲೀನಾಗಿ ನೋಡ್ಕೊಂಡು ಫಿಲ್ ಮಾಡಬೇಕು, ಬಬಲ್ ಮಾಡಬೇಕು. ಮತ್ತೆ ಇನ್ನೊಂದು ಡಾರ್ಕ್ ಪೆನ್ ಯೂಸ್ ಮಾಡಿ. ಸೊ ಈ ಬ್ಲೂ ಪೆನ್ ಆಗ್ಲಿ ಅಥವಾ ಏನು ಪೆನ್ಸಿಲ್ ನ ಡಯಾಗ್ರಾಮ್ ಯೂಸ್ ಮಾಡೋದಕ್ಕೆ ಯೂಸ್ ಮಾಡಿ. ಬಟ್ ಪೆನ್ಸಿಲ್ಸ್ ಆಲ್ಮೋಸ್ಟ್ ರೆಕಮೆಂಡ್ ಮಾಡಲ್ಲ. ಸೊ ನೀವು ಫಸ್ಟ್ ಇಯರ್ ಆಗಿಂದ ಪೆನ್ಸಿಲ್ ನ ಯೂಸ್ ಮಾಡಿ. ಎಲ್ಲೆಲ್ಲಿ ನೆಸೆಸರಿ ಡಯಾಗ್ರಾಮ್ಸ್ ಇರ್ತವೆ ಅಲ್ಲೆಲ್ಲ ಡಯಾಗ್ರಾಮ್ಸ್ ಹಾಕೋದಕ್ಕೆ. ಸೊ ಇನ್ಸ್ಟ್ರಕ್ಷನ್ಸ್ ನಾನು ಕೊಡ್ತಾರೆ ಫಸ್ಟ್ ಎಕ್ಸಾಮ್ ಹೋದ್ಮೇಲೆ ಏನೇನ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಿರೋದು. ಇದನ್ನು ಬಬಲಿಂಗ್ ಮಾಡಿ ಮತ್ತೆ ಈ ತರ ಯೂಸ್ ಮಾಡಿ, ಓಕೆನಾ. ಡಾರ್ಕ್ ಪೆನ್ನು ಒಂದಕ್ಕಿಂತ ಹೆಚ್ಚು ಬೇಕಾದ್ರೆ ನೀವು ತಗೊಂಡು ಹೋಗ್ಲೇಬೇಕು. ಯಾಕೆಂದ್ರೆ ಒಂದು ಪೆನ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನೆಕ್ಸ್ಟ್ ಪೆನ್ ನೀವು ಯೂಸ್ ಮಾಡ್ಲೇಬೇಕಲ್ವ. ಅದಕ್ಕೋಸ್ಕರ ಇನ್ನೊಂದು ಪೆನ್ ನೀವು ಯೂಸ್ ಮಾಡಿ. ಸೊ ಅದಕ್ಕೆ 2 ಪೆನ್ಸ್ನ ನೀವು ಕ್ಯಾರಿ ಮಾಡಿ. ಒಂದು ಪೆನ್ಸಿಲ್ ಇರಲಿ, ಮತ್ತೆ ಒಂದು ರಬ್ಬರ್ ಇರಲಿ, ಇನ್ನು ಶಾರ್ಪ್ನರ್ ಇದ್ದೇ ಇರುತ್ತೆ, ಓಕೆನಾ. ಸೊ ರೇಸರ್ ಒಂದು, ಶಾರ್ಪ್ನರ್ ಒಂದು, ಮತ್ತೆ ಪೆನ್ಸಿಲ್, 2 ಡಾರ್ಕ್ ಪೆನ್ಸ್ ಇವನ್ನ ಕ್ಯಾರಿ ಮಾಡಿ, ಓಕೆನಾ. ಎಲ್ಲೆಲ್ಲಿ ನೆಸೆಸರಿ ಇರುತ್ತೆ ಅಲ್ಲೆಲ್ಲಿ ಡಯಾಗ್ರಾಮ್ಸ್ ನೀವು ಹಾಕ್ಬೋದು. ಸೊ ಸ್ಕೇಲ್ ಯೂಸ್ ಮಾಡ್ಕೊಂಡು ಹಾಕ್ತೀನಿ ಅಂದ್ರೆ ಸ್ವಲ್ಪ ಟೈಮು ನಿಮ್ಗೆ ಕನ್ಸ್ಯೂಮ್ ಆಗುತ್ತೆ, ಜಾಸ್ತಿ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ಕೇಲ್ ಯೂಸ್ ಮಾಡಿ, ಡೈರೆಕ್ಟ್ ಕೈಯಲ್ಲೇ ಯೂಸ್ ಮಾಡಿ. ಸೊ ಇನ್ನು ನಿಮ್ಗೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇರೋದು, ಓಕೆನಾ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇರೋದ್ರಿಂದ ಈಗಲಿಂದ ನೀವು ಪ್ರಿಪೇರ್ ಆಗಿ ಡಯಾಗ್ರಾಮ್ ಯಾವ ತರ ಹಾಕೋದು. ಡಯಾಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು BT ಎಕ್ಸಾಮ್ ಅಲ್ಲಿ ಏನ್ ಬರೀತಾರ ಬಿಡ್ತಾರ ಗೊತ್ತಿಲ್ಲ, ಡಯಾಗ್ರಾಮ್ಸ್ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಆ ಡಯಾಗ್ರಾಮ್ಸ್ ನ ನೀವು ಕ್ಲೀನ್ ಆಗಿ ಬರೆದ್ರಿ ಅಂದ್ರೆ ಸೊ ಅವ್ರು ಏನ್ ಬರ್ದಿರ್ತಾರ ಅದು ಓದೋದೇ ಇಲ್ಲ. ಸೊ ಅವ್ರಿಗೆ ಕಣ್ಣಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು. ಕ್ವಶನ್ ಪೇಪರ್, ಆನ್ಸರ್ ಪೇಪರ್ ಅಲ್ಲಿ ಅವ್ರಿಗೆ ಡಯಾಗ್ರಾಮ್ಸ್ ಎದ್ದು ಕಾಣಿಸ್ಬೇಕು. ನೀವೇನೋ ಒಂದು ಅಲ್ಲಿ ಹೇಳಕ್ ಹೊರಟಿದ್ರ ಆ ಡಯಾಗ್ರಾಮ್ಸ್ ಅಲ್ಲಿ ಮಾತ್ರ ಇರಬೇಕು. ಅವಾಗ ಮಾತ್ರ ಅವ್ರು ಬಿಟ್ಟಿದ್ರು ನಿಮ್ಗೆ ಮಾರ್ಕ್ಸ್ ಏನೇ ಇರ್ಲಿ ಕೊಟ್ಬಿಡ್ತಾರೆ. ಸೊ ಆ ತರ BT ಎವಾಲ್ಯೂಷನ್ ಆಗೋದು, ಡಿಜಿಟಲ್ ಎವಾಲ್ಯೂಷನ್ ಆಗೋದು, ಅದ್ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಮ್ಯಾಥ್ಸ್ ಮತ್ತೆ ಏನು ಪ್ರಾಬ್ಲಮ್ ಓರಿಯೆಂಟೆಡ್ ಸಬ್ಜೆಕ್ಟ್ ಮಾತ್ರನೇ ಸೊ ಲೆಕ್ಚರರ್ಸ್ ಕುತ್ಕೊಂಡು ನೋಡಿ ಆಗ್ತಾರೆ. ಬಟ್ ಈ ತರ ಏನ್ ಕೆಲವೊಂದು ಸಬ್ಜೆಕ್ಟ್ಸ್ ಇರ್ತವೆ ಎಲ್ಲ ಆಲ್ಮೋಸ್ಟ್ ಆಲ್ 90% ಪೇಪರ್ಸ್ ಡಿಜಿಟಲ್ ಎವಾಲ್ಯೂಷನ್ ಆಗೋದು. ಸೊ ಕೇರ್ಫುಲಿ ನೀವು, ಸೊ ಅವ್ರಿಗೆ ಇರೋದೇ ಮ್ಯಾಕ್ಸಿಮಮ್ ಇರೋದೇ ಒಂದು 5 ರಿಂದ 10 ನಿಮಿಷ ನಿಮ್ಮ ಪೇಪರ್ನ ಎವಾಲ್ಯೂಷನ್ ಮಾಡೋದಕ್ಕೆ 5 ರಿಂದ 10 ನಿಮಿಷ ಟೈಮ್ ಇರುತ್ತೆ. ಟೈಮ್ ಕೊಟ್ಟರು ಆ ಟೈಮ್ ಅಲ್ಲಿ ಒಂದು ಪೇಪರ್ನ ಎವಾಲ್ಯೂಟ್ ಮಾಡಿ ಬಿಟ್ಬಿಡ್ಬೇಕು.